ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಹೇಗೆ ವರಮಹಾಲಕ್ಷ್ಮಿಗೆ ದರ್ಬಾರ್ ಸ್ಟೈಲ್ನಲ್ಲಿ ಸೀರೆ ಉಡಿಸ್ಬಹುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ನೋಡಿ, ಈಸಿಯಾಗಿ ನೀವು ಕಲ್ತ್ಕೊಳ್ಬಹುದು. ನಾನಿಲ್ಲಿ ಒಂದು ಕಳಶದ ಬಿಂದಿಗೆಯನ್ನು ತೊಗೊಂಡಿದ್ದೀನಿ. ಆ ಕಳಶದ ಬಿಂದಿಗೆಗಿಂತ ಸ್ವಲ್ಪ ದೊಡ್ಡನಾದ ಒಂದು ಪಾತ್ರೆಯನ್ನು ತೊಗೊಳ್ಬೇಕು. ಅದರೊಳಗಡೆ ನಾನು ಅಕ್ಕಿಯನ್ನು ತುಂಬಿಟ್ಕೊಂಡಿದ್ದೀನಿ. ಮತ್ತು ಕಳಶಕ್ಕೂ ಅಷ್ಟೇ ನಾನು ಮೇಲೆ ಬರುವಂಥ ಕಳಶದ ಚೊಂಬಿಗೆ ಕೈಗಳನ್ನು ಕಟ್ಕೊಂಡು ನಾನು ನಿಮಗೆ ಹಿಂದೆ 2 ಕಡ್ಡಿಯ ಸಹಾಯವನ್ನು ತೊಗೊಂಡು ಕೈಗಳನ್ನು ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೇನಾದರೂ ಬೇಕಾದರೆ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಬೇಕಾದ್ರೆ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸೀರೆಯನ್ನು ಪ್ಲೀಟ್ ಮಾಡಿ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರಿಲ್ಸು ಈ ರೀತಿ ಒಂದೇ ಸಮಕ್ಕೆ ಬರೋ ರೀತಿ ನಾವು ಮಾಡಿಕೊಂಡಾಗ ಸೀರೆ ಉಡಿಸಿದಾಗ ತುಂಬ ಪರ್ಫೆಕ್ಟಾಗಿ ಕ್ಲೀನಾಗಿ ಕಾಣುತ್ತೆ. ನೋಡಿ, ಅಲ್ಲಿ ಅದನ್ನು ಬಿಚ್ಚಿದಾಗ ಹೀಗೆ ಕಾಣುತ್ತೆ, ತುಂಬ ನೀಟಾಗಿ ಸುಂದರವಾಗಿ ಸಹಿತ ಕಾಣುತ್ತೆ. ಪ್ಲೀಟನ್ನು ನೀವು ಹಿಂದಿನ ದಿವಸನೇ ಅಥವಾ ನೀವು ಫ್ರೀ ಆಗಲಿದ್ದಾಗೆ ಮಾಡ್ಕೊಂಬಿಟ್ರೆ ಹಬ್ಬದ ದಿವಸ ಅಥವಾ ಹಬ್ಬದ ಹಿಂದಿನ ದಿವಸ ನೀವು ಯಾವಾಗ ಸೀರೆ ಉಡಿಸ್ತೀರಾ ಆಗ ತುಂಬ ನಿಮಗೆ ಗಡಿಬಿಡಿ ಆಗೋದಿಲ್ಲ. ಮುಂಚೆನೇ ಯಾವ ಸ್ಟೈಲಲ್ಲಿ ನೀವು ಸೀರೆ ಉಡಿಸ್ಬೇಕು ಅದಕ್ಕೆ ತಕ್ಕನಾಗೆ ಪ್ಲೀಟಿಂಗನ್ನು ಮಾಡಿ ಸೀರೆಯನ್ನು ಎತ್ತಿಟ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಆ ಸೀರೆಯನ್ನು ಆ ಪಾತ್ರೆ ಏನಿದೆಯಲ್ಲ ಆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಆ ಸೆರಗನ್ನು ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕ್ಲೀನಾಗಿ ನೋಡ್ಕೊಳ್ಳಿ. ನಾನು ನಿಮ್ಗೆ ಅದನ್ನ ಸ್ವಲ್ಪ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಸೀರೆಯನ್ನು ನಾವು ಸ್ಟ್ರೈಟಾಗಿ ಪಲ್ಲು ಸೈಡು ಸೆರಗ ಸೈಡು ನಮ್ಮ ಎಡಗೈಗೆ ಬರಬೇಕು. ಆ ರೀತಿಯಾಗಿ ಹಾಕ್ಕೊಂಬಿಟ್ರೆ ನಿಮಗೆ ತುಂಬ ಈಸಿ ಅನಿಸುತ್ತೆ. ನೀವು ಈ ಕಡೆ ಹಾಕ್ಕೊಂಡ್ರೆ ಆ ಕಡೆ ಎಳ್ಕೊಳ್ಳೋದು ಕಟ್ಕೊಳ್ಳೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈ ರೀತಿ ಹಾಕ್ಕೊಂಡು ನೀವು ಏನು ಸೀರೆಯನ್ನು ಹಾಕ್ಕೊಂಡಿರ್ತೀರಲ್ವ ಆ ಲೆಂತ್ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ನಿಧಾನವಾಗಿ ಆ ಪಿನ್ಗಳನ್ನು ಎಲ್ಲೂ ಬಿಚ್ಚಕ್ಕೆ ಹೋಗಬೇಡಿ. ಸೆಂಟ್ರಲ್ ಒಂದು ಪಿನ್ ಹಾಕಿರಬೇಕು, ಆ ಕಡೆ ಈ ಕಡೆ ಎರಡೂ ಸೈಡು ನೀವು ಆ ಬಾರ್ಡ್ರ್ಗಳ ಹತ್ರ ಪಿನ್ನನ್ನು ಹಾಕ್ಕೊಂಡಿರ್ಬೇಕಾಗುತ್ತೆ. ಯಾವುದೇ ಪಿನ್ನನ್ನು ಈಗ ಬಿಚ್ಚಲಿಕ್ಕೆ ಹೋಗಬೇಡಿ. ಸೀರೆಯನ್ನು ಹಾಕ್ಕೊಂಡು ನಿಮಗೆ ಲೆಂತನ್ನು ಫಿಕ್ಸ್ ಮಾಡಿಕೊಂಡು ನಿಧಾನವಾಗಿ ಒಂದೊಂದೇ ನೆರಿಗೆಯನ್ನು ಕೆಳಗಡೆ ಬಂದಿರುತ್ತಂತಲ್ಲ ಅದಕ್ಕೆ ಒಂದೊಂದೇ ನೆರಿಗೆಗಳನ್ನು ನೀವು ಸೆಟ್ ಮಾಡಿಕೊಂಡು ಅದನ್ನು ಒಂದು ದಾರದಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ಅಲ್ಲಿ ಸೆಂಟ್ರಲ್ ಹಾಕಿರುವಂತಹ ಪಿನ್ನು ನನ್ನ ಎಡಗೈ ಹತ್ರ ಇರುವಂತಹ ಪಿನ್ನನ್ನು ಸಹಿತ ನಾನು ಇನ್ನೂ ಬಿಚ್ಚಿಲ್ಲ. ಈ ಫ್ಲೀಟ್ಸ್ ಹತ್ರ ಏನು ನಾವು ನೆರಿಗೆ ಹಿಡ್ದಿರ್ತೀವಲ್ವ ಆ ಬಾರ್ಡ್ರ್ಗಳ ಹತ್ರ ಅದು ಸಹಿತ ನಾನು ಈ ಪಿನ್ನನ್ನು ಬಿಚ್ಚಿಲ್ಲ. ನೋಡಿ, ಇಲ್ಲಿ ನಾನು ಲೆಂತನ್ನು ನೋಡ್ಕೊಳ್ತಾ ಇದ್ದೀನಿ. ಹಿಂದೆ ಇರೋದಕ್ಕಿಂತ ಇದು ಸ್ವಲ್ಪ ಕೆಳಗಡೆ ಬರಬೇಕಾಗತ್ತೆ, ಸ್ವಲ್ಪ ಉದ್ದ ಇರಬೇಕು, ಆವಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಮ್ಮ ಎಡಗಡೆಗೆ ಸೆರಗನ್ನು ಬರೋ ರೀತಿ ಹಾಕ್ಕೊಂಡು ದೇವಿಯ ಬಲಭಾಗಕ್ಕೆ ಬಲಗೈ ಬರುವ ಕಡೆ ಸೆರಗನ್ನು ಇಟ್ಕೊಬೇಕು. ಪ್ಲೀಟ್ಸನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಟೈಟಾಗಿ ಒಂದು ದಾರದ ಸಹಾಯದಿಂದ ನಾವು ಕ್ಲೀನಾಗಿ ಕಟ್ಕೊಳ್ಬೇಕಾಗತ್ತೆ. ಇದರಿಂದನೇ ನಮಗೆ ಸೀರೆ ಪರ್ಫೆಕ್ಷನ್ ಬರೋದು. ಮತ್ತು ಈ ಕೆಳಗಡೆ ನಾನು ಏನು ರೆಡಿ ಮಾಡ್ತಾ ಇದ್ದೀನಲ್ವ ಇದೇ ನೆರಿಗೆಗಳಿಂದನೇ ನಾನು ಕಾಲುಗಳಿಗೂ ಸಹಿತ ಸುತ್ಕೊಳ್ಳೋದು, ಸೀರೆಯನ್ನು ಸುತ್ಕೊಳ್ಳೋದು. ಈ ಮೇಲೆ ಬಂದಿರತಕ್ಕಂಥದ್ದನ್ನು ನಾನು ಎಲ್ಲೂ ಯೂಸೇ ಮಾಡಲ್ಲ. ಅದನ್ನು ಫ್ರಿಲ್ಸನ್ನು ನಾನು ಡೈರೆಕ್ಟಾಗಿ ಹಾಗೆ ಬಿಡ್ತೀನಿ. ದರ್ಬಾರ್ ಸ್ಟೈಲ್ ಆಗಿರೋದ್ರಿಂದ ಈ ಫ್ರಿಲ್ಗಳನ್ನು ಈ ಪ್ಲೀಟ್ಗಳನ್ನು ನೆರಿಗೆಗಳನ್ನು ನಾನೆಲ್ಲೂ ಯೂಸ್ ಮಾಡೋದಿಲ್ಲ ಈಗ ಸದ್ಯಕ್ಕೆ. ನೋಡಿ, ಇಲ್ಲಿ ಆ ಎಕ್ಸಸ್ ಸೀರೆ ಏನಿರುತ್ತೆ ಅದೆಲ್ಲ ಆ ಪಾತ್ರೆ ಒಳಗಡೆ ಹಾಕಿ ನಾವು ಕ್ಲೀನಾಗಿ ಪ್ರೆಸ್ ಮಾಡಿದಾಗ ಅದು ಒಳಗಡೆ ಹೋಗುತ್ತೆ. ಅದ್ರ ಮೇಲೆ ನಾವು ಬಿಂದಿಗೆಯನ್ನು ಕುಳಿಸ್ಬೋದು. ನೋಡಿ, ಇಲ್ಲಿ ಕಾಲುಗಳಿಗೆ ಕಾಲ್ಗೆಜ್ಜೆಯನ್ನು ನಾನು ಇಲ್ಲಿ ಕವಚ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಹಾಗೆ ಯೂಸ್ ಮಾಡ್ಬೋದು. ಮತ್ತು ಕಾಲ್ಗೆಜ್ಜೆಗಳನ್ನು ಮುಂಚೆನೇ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಹಾಕ್ಕೊಳ್ಳಿಕ್ಕೆ ಹೋದರೆ ಸೀರೆ ಕಟ್ಟಿರೋದೆಲ್ಲ ನಿಮ್ಗೆ ಅಲ್ಲಿ ಸ್ವಲ್ಪ ಮೆಸ್ಸಪ್ ಆಗಿಬಿಡುತ್ತೆ. ಆ ಕಾರಣ ನೋಡಿ, ಇಲ್ಲಿ ನಾನು ಎರಡೂ ಸೈಡು ಬಾರ್ಡರ್ ಬರೋ ರೀತಿ ಆ ಕೆಳಗಡೆ ಆಲ್ರೆಡಿ ಬಿಟ್ಟಿದ್ನಲ್ಲ ಫ್ರಿಲ್ಸು, ಆ ಫ್ರಿಲ್ಸ್ನ ಸಹಾಯದಿಂದ ನಾನು ಇಲ್ಲಿ 2 ಕಾಲುಗಳಿಗೆ ಸುತ್ಕೊಂಡಿದ್ದೀನಿ. ಬಾರ್ಡರ್ ಬರೋ ರೀತಿ ಸುತ್ಕೊಂಡಿದ್ದೀನಿ. ಈ ಉದ್ದನಾಗಿ ಬಂದಿದೆಯಲ್ವ ಲೆಂತ್ ಫ್ರಿಲ್ಸು ಮುಂದೆ ಬಂದಿರೋತಂತಕ್ಕ ನೆರಿಗೆಗಳನ್ನು ಅದನ್ನು ನಾನು ಸೈಡಿಗೆ ಬಿಟ್ಟು ಈಗ ನೋಡಿ ಆ ಸೈಡಿಗೆ ನಾನು ಲೆಂತನ್ನು ಅಡ್ಜಸ್ಟ್ ಮಾಡಿಕೊಂಡು ಕ್ಲೀನಾಗಿ ಟೈಟಾಗಿ ಒಂದು ದಾರದಿಂದ ಈಗ ಸೆಕೆಂಡ್ ಟೈಮು ಮುಂದೆ ಬರುವಂಥ ಫ್ರಿಲ್ಸನ್ನು ಸಹಿತ ನಾನು ಕಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಕಳಶದ ಬಿಂದಿಗೆನ ಆ ಟಾಪ್ ಬಾಡಿ ಏನಿರುತ್ತೆ ಅದನ್ನು ಕ್ಲೀನಾಗಿ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಡ್ಜಸ್ಟ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲೂ ಜಾರದೇ ಇರೋ ರೀತಿ ನೀವು ಅದನ್ನು ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈಗ ನಾನು ಆ ಸೆರಗಿಗೆ ಬಿಟ್ಟಿದ್ನಲ್ವ ಆ ಸೆರಗ ಪಾರ್ಟನ್ನು ನೀವು ಈಗ ಕ್ಲೀನಾಗಿ ಪಿನ್ ಮಾಡ್ಕೊಳ್ತಾ ಹೋಗಬಹುದು. ನಾವು ಹೇಗೆ ಉಟ್ಕೊಳ್ತೀವೋ ಅದೇ ರೀತಿ ಬರುತ್ತೆ. ನೋಡಿ, ಇಲ್ಲಿ ಕ್ಲೀನಾಗಿ ಸೆರಗು ಫ್ರಿಲ್ಗಳನ್ನೆಲ್ಲ ನೀವು ಕ್ಲೀನಾಗಿ ಅಡ್ಜಸ್ಟ್ ಮಾಡಿ ಅದನ್ನು ಸಹಿತ ಟೈಟಾಗಿ ಒಂದು ದಾರದ ಸಹಾಯದಿಂದ ನೀವು ಕ್ಲೀನಾಗಿ ಕಟ್ಕೊಂಬಿಡಿ. ಕಟ್ಕೊಂಡಾಗ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಸುಮಾರು
ಏನಿಲ್ಲ ಅಂದ್ರೂ ಒಂದು 7 ಪ್ಲೀಟ್ಸು ಬರೋ ರೀತಿ ನಾನು ಸೆರಗನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಈ ಕಾಲಿನ ಕೆಳಗಡೆಗೆ, ತೊಡೆಯ ಕೆಳಗಡೆಗೆ ನೀವು ಸ್ವಲ್ಪ ನ್ಯೂಸ್ ಪೇಪರನ್ನು ಕ್ರಷ್ ಮಾಡಿ ಸಹಿತ ಇಟ್ಕೊಳ್ಳೋದ್ರಿಂದ ಅದು ಶೇಪ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಮತ್ತು ಕಾಲ್ಗೂ ಸಹಿತ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ. ಕಾಲು ಮೇಲೆ ಕಾಲು ಹಾಕೋದ್ರಿಂದ ನಿಮ್ಗೆ ಅಲ್ಲಿ ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ. ನೀವು ನ್ಯೂಸ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಎಕ್ಸಸ್ ಬ್ಲೌಸ್ ಪೀಸ್ಗಳಿರುತ್ತಲ್ವ, ಆ ಬ್ಲೌಸ್ ಪೀಸನ್ನು ಸಹಿತ ನೀವು ಬೇಕಾದರೆ ಆ ಕಾಲಿನ ಕೆಳಗಡೆ ಇಟ್ಕೊಳ್ಬಹುದು. ನೋಡಿ ಇಲ್ಲಿ ಈ ಕಾಲ ಮೇಲೆ ಕಾಲನ್ನು ಹಾಕಿ ಅದು ಜಾರು ಹೋಗಬಾರ್ದು ಅಂಥೇಳಿ ನಾನೀಗ ಅಲ್ಲೊಂದು ಪಿನ್ನ ಸಹಾಯದಿಂದ ನಿಮ್ಗಲ್ಲಿ ಪಿನ್ನನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಆವಾಗ ಕಾಲು ಮೇಲೆ ಕಾಲು ಹಾಕಿರ್ತೀವಲ್ವ ಅದು ಜಾರ್ಕೊಂಡು ಬರೋದಿಲ್ಲ. ಸೊ ನೀಟಾಗಿ ಫರ್ಮಾಗಿ ಅಲ್ಲೇ ಕೂತ್ಕೊಂಡಿರುತ್ತೆ. ನೋಡಿ ಇಲ್ಲಿ ಆ ಕೆಳಗಡೆ ಆಲ್ರೆಡಿ ಫಸ್ಟು ನಾವು ಹಿಡ್ದಿದ್ವಲ್ಲ, ಸಣ್ಣದಾಗಿ ನೆರಿಗೆಯನ್ನು ಒಳಗಡೆ ಕಾಲುಗಳಿಗೆ ಸುತ್ತಿದ್ವಲ್ಲ, ಅದನ್ನು ಸಹಿತ ತೊಗೊಂಡು ಇಲ್ಲಿ ನಾನು ಆ ಮಣೆಯ ಕೆಳಗಡೆಗೆ ಈ ಫ್ರಿಲ್ಸ್ನ ಕೆಳಗಡೆ ಅದನ್ನು ಇಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಈ ನಂತರ ಈ ಮಣೆಯ ಕೆಳಗಡೆ ಸ್ವಲ್ಪ ಸಪೋರ್ಟನ್ನು ತೊಗೊಂಡು ಆ ಮೇಲೆ ಬರುವಂತಹ ಲೇಯರನ್ನು ಅಲ್ಲಿ ಫ್ರಿಲ್ಲನ್ನು ಹಾಕಿ ನೀವು ನೆರಿಗೆಗಳನ್ನು ರೆಡಿ ಮಾಡ್ಕೊಳ್ಬೋದು. ಮತ್ತು ನಾನಿಲ್ಲಿ ಒಡವೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟನ್ನು ಮಾಡ್ಕೊಳ್ಳಿ. ನೋಡಿ ಈಗ ನಾನು ಮುಖವಾಡನ ಸಹಿತ ಇಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಯಾವ ರೀತಿ ಬೇಕು, ಕೆಲವರು ಬರೀ ಅರಿಶಿಣ ಹಚ್ಚಿ ತೆಂಗಿನಕಾಯಿಯನ್ನು ಇಡ್ತಾರೆ, ಅಥವಾ ಈಗ ಕೆಲವರು ತಂಜಾವೂರು ಪೇಂಟಿಂಗನ್ನು ಮಾಡಿರುವಂಥ ಮುಖವಾಡನ ಇಡ್ತಾರೆ. ಅದದು ನಿಮ್ಮ ಆಚಾರ ಸಂಪ್ರದಾಯಕ್ಕೆ ತಕ್ಕನಾಗೆ ನೀವು ಇಟ್ಕೊಳ್ಬಹುದು. ನೋಡಿ ಇಲ್ಲಿ ಮುಖವಾಡನ ನಾನು ಕ್ಲೀನಾಗಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಅದನ್ನು ಸೆಟ್ ಮಾಡ್ಕೊಳ್ಳಿ. ಕಳಶದ ಬಿಂದಿಗೆ ಎಲ್ಲ ಅಳ್ಳಾಡದೇ ಇರೋ ರೀತಿ ನೀವು ಕ್ಲೀನಾಗಿ ಫರ್ಮಾಗಿ ಅದನ್ನೆಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ನೋಡಿ ಆ ಫ್ರಿಲ್ಸ್ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ನಮಗೆ ಈ ರೀತಿ ಕಾಣುತ್ತೆ. ಈಗ ನಮಗೆ ಏನೆಲ್ಲ ಡೆಕೋರೇಷನ್ ಬೇಕೋ, ಅಲಂಕಾರಕ್ಕೆ ಬೇಕೋ ಅದನ್ನೆಲ್ಲ ನಾವೀಗ ಮಾಡ್ಕೋಬೋದು. ನಾನೀಗ ನೋಡಿ ಜಡೆ ಬಿಲ್ಲೆಯನ್ನು ಇಟ್ಟಿದ್ದೀನಿ. ಕೈಗಳಿಗೆ ಈಗ ಬಳೆಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಎಲ್ಲ ಸೆಟ್ ಆದಮೇಲೆ ಕೈಗಳಿಗೆ ಬಳೆಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮುಂಚೆನೇ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಈಗ ಕೈಗಳಿಗೆ ಕ್ಲೀನಾಗಿ ಬಳೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬಳೆಗಳನ್ನು ಹಾಕ್ಕೊಂಡು ಒಡವೆಗಳನ್ನು ಹಾಕ್ಕೊಂಡು ಡಾಬನ್ನು ಸಹಿತ ನೀವು ಏನೇನು ಇರುತ್ತೋ ನಿಮ್ಮ ಹತ್ರ ಅದಕ್ಕೆ ತಕ್ಕನಾಗೆ ನೀವು ಅಲಂಕಾರನ ನಿಮ್ಮ ಇಷ್ಟಕ್ಕೆ ಹೇಗೆ ಬೇಕೋ ಹಾಗೆ ನೀವು ಅಲಂಕಾರಗಳನ್ನು ನೀವು ಮಾಡ್ಕೊಳ್ಬಹುದು. ನೋಡೋಕ್ಕೆ ಲಕ್ಷ್ಮಿ ತುಂಬ ಚೆನ್ನಾಗೂ ಕಾಣುತ್ತೆ. ತುಂಬ ಕಳಕಳೆಯಾಗೂ ಸಹಿತ ಅಮ್ಮನವರು ನಮಗೆ ಕಾಣಿಸ್ತಾರೆ. ನೋಡಿ ಇಲ್ಲಿ ಕ್ಲೀನಾಗಿ ಬಳೆಗಳನ್ನೆಲ್ಲ ಆದಷ್ಟು ಗಾಜಿನ ಬಳೆಗಳನ್ನೇ ಅಮ್ಮನವ್ರಿಗೆ ಹಾಕಿ, ಪೂಜೆಗೆ ಏನು ಬಳೆ ತಂದಿರ್ತೀರಲ್ಲ ಅದನ್ನೇ ನೀವು ಅಮ್ಮನವ್ರ ಕೈಗಳಿಗೆ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಆದಷ್ಟು ಆರ್ಟಿಫಿಷಿಯಲ್ ಬರುವಂಥ ಈ ಪ್ಲಾಸ್ಟಿಕ್ ಬಳೆಗಳು ಅಂಥದ್ದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ನೋಡಿ ಇಲ್ಲಿ ಬಳೆಗಳೆಲ್ಲ ಹಾಕಿದ್ಮೇಲೆ ತುಂಬ ನೋಡೋಕ್ಕೆ ಲಕ್ಷಣವಾಗಿ ಕಾಣ್ತಾ ಇದ್ದಾರೆ ಅಮ್ಮನವರು. ನಿಮ್ಮ ಹತ್ರ ಏನೆಲ್ಲ ಅಲಂಕಾರಿಕ ವಸ್ತುಗಳಿವೆ ಅದರಲ್ಲೇ ನೀವು ನೀಟಾಗಿ ಅಲಂಕಾರನ ಮಾಡ್ಕೊಬಹುದು. ನೋಡಿ ಇಲ್ಲಿ ನಾನು ಕನಕಾಂಬರದ ಹೂವನ್ನು ಕಿರೀಟದ ಮೇಲೆ ಹಾಗೆ ಸುತ್ತಿ ಇಟ್ಟಿದ್ದೀನಿ. ನೀವು ಬೇಕಾದ್ರೆ ಅದನ್ನು ತೆಂಗಿನಕಾಯಿಗೆ ಹೂ ಮುಡ್ಕೊಳ್ಳೋ ರೀತಿ ಸಹಿತ ಹಿಂದೆಯಿಂದ ನೀವು ಅದನ್ನು ಪಿನ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಮಲ್ಲಿಗೆ ಹೂವನ್ನು ಹಾರದ ರೀತಿ ಹಾಕಿದೆ, ನಾನು ತೋಮಾಲೆಯ ರೀತಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾರದ ರೀತಿ ನೀವೇನಾದರೂ ಹಾಕಿದ್ರೆ ಆ ಹಾಕಿರುವಂತಹ ಒಡವೆ, ಸೀರೆ ಸ್ಟೈಲ್, ಉಡಿಸಿರುವಂಥ ಸ್ಟೈಲ್ ಇವೆಲ್ಲ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ತೋಮಾಲೆಯ ರೀತಿಯಲ್ಲೇ ನಾವು ಹೂವನ್ನು ಹಾಕೋದ್ರಿಂದ ತುಂಬ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮನವರು. ನೋಡಿ ಇಲ್ಲಿ ಎಲ್ಲ ಅಲಂಕಾರ ಮುಗಿದ್ಮೇಲೆ ಅಮ್ಮನವರು ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನಾವು ಆರಾಮಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಅಮ್ಮನ್ನ ನೀಟಾಗಿ ರೆಡಿ ಮಾಡಿಕೊಂಡು ಕುಳಿಸಿ ಹಬ್ಬದ ದಿವಸ ನಾವು ಪೂಜೆಯನ್ನು ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ಇದೇ ರೀತಿ ನೀವು ಫಾಲೋ ಮಾಡಿದ್ರೆ ಈ ರೀತಿ ನೀವು ಸುಂದರವಾಗಿ ಅಮ್ಮನವರನ್ನು ಅಲಂಕಾರ ಮಾಡ್ಕೊಳ್ಬೇಕಾಗತ್ತೆ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಯಾರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೋ ಅವ್ರಿಗೂ ಸಹಿತ ಶೇರ್ ಮಾಡಿ. ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಮೆನ್ಷನ್ ಮಾಡಿ. ನಾನು ನಿಮ್ಮ ಡೌಟ್ಸ್ ಏನಿದ್ರು ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಕ್ಲಾರಿಫೈ ಮಾಡಿ ನಿಮಗೆ ನಾನು ಹೊಸ ವಿಡಿಯೋಗಳನ್ನು ಇನ್ನೂ ಬೇರೆ ಬೇರೆ ಸ್ಟೈಲಲ್ಲಿ ಸೀರೆ ಉಡಿಸಿ ಮಾಡುವಂತಹ ವಿಡಿಯೋಗಳನ್ನು ಸಹಿತ ಮುಂದೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.